ಮಾಡಿಲ್ವಲ್ಲ ಅನ್ನೋ ರೀತಿ ಡ್ರೀಮ್ ಬರುತ್ತೆ. ಆ್ಯಕ್ಚುಲಿ ನೀವು ಕಾನ್ಷಿಯಸ್ಲಿ ಅದ್ರ ಬಗ್ಗೆ ಥಿಂಕ್ ಮಾಡಿರಲ್ಲ, ಆದರೆ ಸಬ್ಕಾನ್ಷಿಯಸ್ಲಿ ಅದು ಆಲ್ರೆಡಿ ಸ್ಟೋರ್ ಆಗಿರುತ್ತೆ. ಇವಾಗ ಒಂದು ದೊಡ್ಡ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ರೀತಿಯ ಡ್ರೀಮ್ಸ್ ಬಂದರೆ ನಾನು ಬ್ಯಾಡ್ ಪರ್ಸನ್ನ? ಆನ್ಸರ್ ಇಲ್ಲ. ಡ್ರೀಮ್ಸ್ ನಿಮ್ಮ ಪರ್ಸ್ನಾಲಿಟಿನ ಡಿಫೈನ್ ಮಾಡೋದಿಲ್ಲ, ಅದು ನಿಮ್ಮ ಬ್ರೈನ್ ಆ್ಯಕ್ಟಿವಿಟಿ ಮಾತ್ರನೇ. ನೀವು ಕನಸಲ್ಲಿ ಏನನ್ನು ನೋಡ್ತಿರೋ ಅದು ನಿಮ್ಮ ರಿಯಲ್ ಲೈಫ್ ಇಂಟೆನ್ಷನ್ ಅಲ್ಲ. ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಕ್ಕಿಂತ ಅದು ನಾರ್ಮಲ್ ಪ್ರಾಸೆಸ್ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ವಿಷಯ, ನೈಟ್ ಫಾಲ್ ಬಗ್ಗೆ ಕೂಡ ಜನ ಹೆಚ್ಚು ಟೆನ್ಷನ್ ತಗೊಳ್ತಾರೆ, ಆದರೆ ಅದು ಕಂಪ್ಲೀಟ್ಲಿ ನ್ಯಾಚುರಲ್. ಬಾಡಿ, ಹಾರ್ಮೋನ್ಸ್, ಡ್ರೀಮ್ಸ್ ಎಲ್ಲ ಕಂಬೈನ್ ಆಗಿ ಆಗೋ ಪ್ರಾಸೆಸ್. ಇದರಿಂದ ಹೆಲ್ತ್ಗೆ ಯಾವುದೇ ಡೇಂಜರ್ ಇಲ್ಲ. ಇನ್ನು ಆಲ್ರೆಡಿ ನೈಟ್ ಫಾಲ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನೈಟ್ ಫಾಲ್ ಯಾಕೆ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನೇನೆಲ್ಲ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳಿದ್ದೀನಿ. ಈ ವಿಡಿಯೋ ಎಂಡಿಂಗಲ್ಲಿ ಆ ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ. ಇವಾಗ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್. ಡ್ರೀಮ್ಸ್ನ ಕಂಟ್ರೋಲ್ ಮಾಡಬಹುದಾ? ಕೆಲವರಿಗೆ ಸಾಧ್ಯ ಇದೆ. ಇದನ್ನು ಲೂಸಿಡ್ ಡ್ರೀಮಿಂಗ್ ಅಂತಾರೆ. ನೀವು ಕನಸಲ್ಲಿ ಇದ್ದೀರಾ ಅನ್ನೋದನ್ನು ರಿಯಲೈಸ್ ಮಾಡಿದ್ರೆ ನೀವು ಸೀನ್ಸ್ನ ಚೇಂಜ್ ಮಾಡ್ಬೋದು, ನೈಟ್ ಮೇರ್ಸ್ನ ಸಹ ಸ್ಟಾಪ್ ಮಾಡ್ಬೋದು. ಇದು ಈಸಿ ಅಲ್ಲ, ಪ್ರಾಕ್ಟೀಸ್ ಬೇಕು, ಆದರೆ ಪಾಸಿಬಲ್ ಇದೆ. ಅಂದರೆ ನೀವು ನಿಮ್ಮ ಬ್ರೈನ್ ಜೊತೆ ಕೋಆಪರೇಷನ್ ಬಿಲ್ಡ್ ಮಾಡಬಹುದು. ಇದು ಕೇಳೋದಕ್ಕೆ ಸೈನ್ಸ್ ಫಿಕ್ಷನ್ ಥರ ಅನಿಸಿದ್ರು ಇದೆಲ್ಲ ಪಾಸಿಬಲ್ ಇದೆ. ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಕನಸುಗಳು ನಿಮ್ಮ ವಿರುದ್ಧ ಅಲ್ಲ, ನಿಮಗಾಗಿ ಕೆಲಸ ಮಾಡುತ್ತೆ. ಅವು ನಿಮ್ಮ ಎಮೋಷನ್ಸ್ನ ಪ್ರಾಸೆಸ್ ಮಾಡುತ್ತೆ, ನಿಮ್ಮ ಬ್ರೈನ್ನ ಕ್ಲೀನ್ ಮಾಡುತ್ತೆ, ನಿಮ್ಮನ್ನು ಮೆಂಟಲ್ಲಿ ಪ್ರಿಪೇರ್ ಮಾಡುತ್ತೆ. ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದಿಲ್ಲ, ಆದರೆ ನಿಮ್ಮ ಪ್ರೆಸೆಂಟ್ ಮೈಂಡ್ ಸ್ಟೇಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಆದ್ದರಿಂದ ನೆಕ್ಸ್ಟ್ ಟೈಮ್ ನೀವು ಒಂದು ವಿಯರ್ಡ್ ಡ್ರೀಮ್ ನೋಡಿದ್ರೆ, ಎಸ್ಪೆಷಲಿ ಸೆಕ್ಷುವಲ್ ಡ್ರೀಮ್, ಗಿಲ್ಟ್ ಫೀಲ್ ಆಗಬೇಡಿ. ಬದಲಾಗಿ ನನ್ನ ಬ್ರೈನ್ ಏನನ್ನು ಪ್ರಾಸೆಸ್ ಮಾಡ್ತಿದೆ ಅಂತ ನಿಮ್ಮನ್ನ ನೀವೇ ಕ್ವೆಶನ್ ಮಾಡಿ. ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.